ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ನನ್ನ ಸಹೋದರರಿಗೂ ನನ್ನ ಸಬ್ಸ್ಕ್ರೈಬರ್ಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಯಾರು ಈ ತಮ್ಲೈನ್ ನೋಡಿರ್ತೀರೋ, ಈ ತಮ್ಲೈನ್ ನೋಡೋರು ದಯವಿಟ್ಟು ನಮ್ಮ ವಿಡಿಯೋ ಒಳಗೆ ಬಂದು ಆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಪ್ಪ ಈ ತಮ್ಲೈನಲ್ಲಿ ಇದೆ ಅಂದರೆ, ಕರ್ನಾಟಕದಲ್ಲಿ ಯೇಸುವಿನ ಹೆಸರಿನಲ್ಲಿ ಸುಳ್ಳು ಅದ್ಭುತಗಳನ್ನು ಮಾಡುತ್ತಿರುವ ಪಾಸ್ಟರ್ಸ್, ಫೇಕ್ ಮಿರಾಕಲ್ಸ್ ಇನ್ ಜೀಸಸ್ ನೇಮ್ ಇನ್ ಕರ್ನಾಟಕ. ಈ ವಿಡಿಯೋನ ನಾನು ಸುಮಾರು ದಿನಗಳಿಂದ ಮಾಡಬೇಕು ಅನ್ಕೊಂಡಿದ್ದೆ. ಮಾಡಿದ್ರೆ ಜನ ವಿಶ್ವಾಸಿಗಳು ನೀವು ಅದ್ಭುತ ಕಾರ್ಯವನ್ನು ನಂಬುತ್ತೀರಾ ಇಲ್ಲ ಅಂತ ಕೇಳ್ತಾರೆ ಪಾಸ್ಟರ್ ನನ್ನ. ಇಲ್ಲ, ನಿಮಗೊಂದು ಕ್ಲಾರಿಟಿ ಏನಂದ್ರೆ, ನಾನು ಯೇಸುವಿನ ಅದ್ಭುತ ಕಾರ್ಯಗಳನ್ನು ನಿಜವಾಗಿ ನಂಬ್ತೀನಿ. ನನಗಿಂತ ನಂಬುವವರು ಇನ್ಯಾರೂ ಇಲ್ಲ. ಯಾಕಂದ್ರೆ ಯೇಸುವಿನ ಒಂದೊಂದು ಅದ್ಭುತ ಕಾರ್ಯಗಳು ನಿಜವಾಗಿಯೂ ನಡೆದಂಥ ಘಟನೆಗಳು, ನಡೀತಾ ಇರುವಂಥದ್ದು, ಮತ್ತು ಯಾರ್ಯಾರು ಆತನನ್ನ ವಿಶ್ವಾಸದಲ್ಲಿ ನಂಬುತ್ತೀರೋ ಅವ್ರಿಗೆಲ್ಲ ಏನಂತೆ ಯೇಸು ಕ್ರಿಸ್ತನು ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರಾಗಿದೆ. ನಾನು ಇವತ್ತು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಏನು ಹಂಚ್ಕೊಳ್ಳಲು ಬಂದಿದ್ದೀನಿ ಅಂದ್ರೆ, ಈ ಕರ್ನಾಟಕದಲ್ಲಿ ಅನೇಕ ಪಾಸ್ಟರ್ಸು ಎದ್ದೇಳಿದೆ. ಅದ್ಭುತ ಹೆಸರುಗಳಲ್ಲಿ, ಹೀಲಿಂಗ್ ಹೆಸರುಗಳಲ್ಲಿ ಕೂಟಗಳನ್ನು ಇಟ್ಕೊಂಡು ನಾವು ಅದ್ಭುತ ಮಾಡ್ತೀರಿ ಬನ್ನಿ, ನಮ್ಮ ಹತ್ರ ಕ್ಯಾನ್ಸರ್ ರೋಗ ಸೌಖ್ಯ ಆಗುತ್ತೆ, ನಮ್ಮ ಹತ್ರ ನಡೀತಾ ಇದಾರೆ ಜನ ಅಂತೇಳಿ ಅದ್ಭುತ ಕಾರ್ಯಗಳನ್ನು ಮಾಡೋದನ್ನ ನೀವು ನೋಡ್ತಾರೆ. ಇವೆಲ್ಲ ಹೊಸದಾಗಿ ಯೇಸು ಕ್ರಿಸ್ತನ ಬಂದವರು, ಈಗ ತಾನೇ ಯೇಸು ಕ್ರಿಸ್ತನ ನಂಬದವರು, ಇದೇನೋ ಇರ್ಬೋದೇನೋ ನಿಜಾನೋ ಅಂತೇಳಿ ಅನೇಕರು ಗುಂಪು ಗುಂಪಾಗಿ ಆ ಪಾಸ್ಟರ್ಗಳನ್ನ ಹಿಂಬಾಲಿಸೋದನ್ನ ನೀವು ವಿಶ್ವಾಸಿಗಳು ನೋಡ್ತೀವಿ. ಇವತ್ತು ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಯೇಸು ಕ್ರಿಸ್ತನು ಅದ್ಭುತ ಮಾಡುವ ದೇವರು, ನಾನು ಅದ್ಭುತವನ್ನ ನಂಬುವ ಪಾಸ್ಟರ್. ಆದ್ರೆ ಇಲ್ಲಿರುವ ಜನಗಳು, ಇಲ್ಲಿರುವ ಒಂದು ಪಾಸ್ಟರ್ಸ್ ಮಾಡುವ ಅದ್ಭುತ ಕಾರ್ಯಗಳು ಬೇರೆ ಸುಳ್ಳು ಅಂತ ನಿಮ್ಮ ಮುಂದೆ ನಾನು ಹೇಳಲು ಬರ್ತಾ ಇದ್ದೀನಿ. ಯಾಕೆ ಇದು ಸುಳ್ಳು, ಯಾಕೆ ಇದು ಸುಳ್ಳಿರಬಹುದು ಅಂತ ನಿಮಗೆ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತೀನಿ ನೋಡಿ. ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು ಒಂದು ವರವನ್ನ ಒಬ್ಬ ವ್ಯಕ್ತಿಗೆ ಕೊಟ್ರೆ, ಈಗ ಎಕ್ಸಾಂಪಲ್, ನನಗೆ ಯೇಸು ಕ್ರಿಸ್ತನು ಅದ್ಭುತ ಮಾಡುವ ಒಂದು ವರವನ್ನು ಕೊಟ್ಟಾಗ ನಾನು ಯಾರ ಮೇಲೆ ಕೈ ಇಟ್ಟರು ಅಲ್ಲಿ ಅದ್ಭುತ ಕಾರ್ಯ ನಡಿಬೇಕು. ಕರೆಕ್ಟ್ ಅಲ್ವಾ? ಇನ್ನ ಉದಾಹರಣೆಗೆ ನಿಮಗೆ, ನನ್ನ ಹತ್ರ ದೇವರು ಒಂದು 4 ಚಾಕ್ಲೇಟ್ ಅನ್ನು ಕೊಟ್ಟಿದ್ದಾರೆ. ಈ 4 ಚಾಕ್ಲೇಟ್ಗಳನ್ನ ನೀವು ಎಂತ ತಿಳ್ಕೊಬೇಕಂದ್ರೆ, ಯೇಸು ಕ್ರಿಸ್ತನು ಅದ್ಭುತ ಮಾಡುವ ವರಗಳು ನಮಗೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಈ 4 ಚಾಕ್ಲೇಟ್ ಅನ್ನ ನನಗೆ ಇಷ್ಟ ಬಂದವ್ರಿಗೆ ನಾನು ಏನ್ ಮಾಡ್ಬೋದು, ಕೊಡ್ಬೋದು. ಕೊಟ್ಟಾಗ ಅದೇನಾಗಿರುತ್ತೆ, ಚಾಕ್ಲೇಟ್ ಆಗಿರುತ್ತೆ ಇಲ್ವಾ? ಚಾಕ್ಲೇಟ್ ಆಗಿರುತ್ತೆ, ಖಂಡಿತ ಅದು. ಅದೇ ರೀತಿ ಏನು ವರವನ್ನು ಕೊಟ್ಟಾಗ ನಾವು ಯಾರನ್ನು ಮುಟ್ಟಿದ್ರೂ ಅದೇನಾಗಬೇಕು, ಸೌಖ್ಯ ಆಗಬೇಕು ಅನ್ನೋದು ನನ್ನ ಒಂದು ವಾದ. ಇರಲಿ, ಈ ವಾದವನ್ನ ನಾವು ಬದಿಗಿಟ್ಟು ಈಗ ಕೆಲವೊಂದು ವಿಡಿಯೋಸ್ ಅನ್ನ ನಾವು ನೋಡ್ಕೊಬರೋಣ. ಬಾಗಲಕೋಟೆಯಿಂದ ಇವರಿಗೆ ಎದೆನೋವು, ತಲೆನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲಿ ಜಾಸ್ತಿನೂ ಹೋಗ್ತದೆ, ಮತ್ತೆ ಒಂದು 5 ನಿಮಿಷ 2 ನಿಮಿಷ ಇರ್ತದೆ, ಮತ್ತೆ ಹೋಗ್ತದೆ. ರಾತ್ರಿ ಎದೆನೋವಾ? ಎದೆನೋವು, ಮತ್ತೆ ತಲೆನೋವು ಉಂಟಾ? ಈಗ ತಲೆ ಸ್ವಲ್ಪ ದಿಮ್ ಮಾಡ್ತದೆ, ಜಿಮ್ ಆಗ್ತದೆ. ಮತ್ತೆ ಬೇರೆ ಬ್ಯಾಲೆನ್ಸ್ ತಪ್ಪದೆ. ಎಷ್ಟು ವರ್ಷ ಆಯ್ತು ಹೀಗಾಗಿ? ಒಂದು 5 ವರ್ಷ ಆಗ್ತದೆ. ಆಸ್ಪತ್ರೆ ತೋರಿಸಿದೆ, ಎಲ್ಲ ನಾರ್ಮಲ್ ಅಂತ ಬರ್ತದೆ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದೇನೆ. ಸಹೋದರ ಪಾಂಡಪ್ಪ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತೇನಪ್ಪ. ಕರ್ತನೆ, ಮೊಟ್ಟ ಮೊದಲದಾಗಿ ಎದೆಗೆ ಬರುವಂತಹ ನೋವು, ಎದೆಗೆ ಬರುವಂತಹ ಸಮಸ್ಯೆ, ಆ ರೋಗಾತ್ಮ ಅದು ಈಗಲೂ ಶರೀರ ಬಿಟ್ಟು ಹೋಗಲಿ. ರೈಟ್ ನಾವು ನೇಮ ತಲೆ ಸುತ್ತಿಸುವಂತ ಹೋರಾಟ ಬಿಟ್ಟು ಹೋಗಲಿ. ಸ್ಪಿರಿಟ್ ಆಫ್ ಗಿಡಿನೆಸ್ ಇವರ ಶರೀರ ಬಿಟ್ಟು ಹೋಗಂದು ಅಪ್ಪಣೆ ಕೊಡ್ತಾ ಇದ್ದಾನೆ. ಅದು ಮಾತ್ರವಲ್ಲದೆ ಕರ್ತನೆ, ತಲೆಯಲ್ಲಿ ಜುಮ್ ಜುಮ್ ಎನಿಸುವಂತ ಆ ಒಂದು ನೋವು ಬರುವಂತ, ವೇದನೆ ಬರುವಂತ, ಪೀಡಿಸುವಂತ ಸ್ಪಿರಿಟ್ಗಳು ಇವರ ತಲೆಯನ್ನು ಕೂಡ ಬಿಟ್ಟು ಹೋಗಲಿ. ರೈಟ್ ನಾವು ತಲೆ ಕೂಡ ಈಗ ಫ್ರೀ ಆಗಲಿ, ತಲೆ ಕೂಡ ಫ್ರೀ ಆಗಲಿ. ತಲೆಯಲ್ಲಿ, ಎದೆಯಲ್ಲಿ, ಶರೀರದ ಒಂದೊಂದು ಅವಯವಗಳ ಮೇಲೆ ದೈವಿಕ ಸೌಖ್ಯವನ್ನು ಇವರ ಶರೀರ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಲೂಕ 19, ಹಾವುಗಳನ್ನು, ಚೇಡುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡಿದವನಿದ್ದಾನೆ. ಹಾವುಗಳನ್ನು, ಚೇಡುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡಿದವನಿದ್ದಾನೆ. ಹಾವುಗಳನ್ನು, ಚೇಡುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದ ಅಧಿಕಾರ ಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡಿದವನಿದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ರೋಗಾಶುದ್ಧಿ ಅಡಿಯಲ್ಲಿ ಯೇಸು ನಾಮದಲ್ಲಿ
ಯೇಸುವಿನ ಬಾಸುಂಡೆಗಳ ಮೂಲಕ ಪಾಂಡಪ್ಪರ ಗುಣವಾಯಿತು. ಯೇಸು ಬಾಸುಂಡೆಗಳ ಮೂಲಕ ಪಾಂಡಪ್ಪರ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ಪಾಂಡಪ್ಪರ ಗುಣ ಫ್ರೀ ಆಗಲಿ ಯೇಸು ನಾಮದಲ್ಲಿ. ಈಗ ನೋಡಿ ಫ್ರೀ ಆಯ್ತಾ ನೋಡಿ, ಉಂಟಾ? ಇಲ್ಲ 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 ಅಲ್ಲ ಹೇಳಿ, ಯೇಸುವೆ ನನ್ನ ಸೌಖ್ಯ ಕೊಟ್ಟದಕ್ಕಾಗಿ ಸೌಖ್ಯ ಕೊಟ್ಟಿದ್ದಾಗ ಸ್ತೋತ್ರ. ಈ ವಿಡಿಯೋಸ್ ಎಲ್ಲ ನೀವು ವೀಕ್ಷಣೆ ಮಾಡಿರ್ತೀರಾ. ವೀಕ್ಷಣೆ ಮಾಡಿದಾಗ ಇಲ್ಲಿ ಕೆಲವು ಪಾಸ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ, ಕೈ ನೋವು, ಕತ್ತು ನೋವು, ತಲೆ ನೋವು, ಸೊಂಟ ನೋವು, ಗ್ಯಾಸ್ಟ್ರಿಕ್ಕು, ಇದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ಸೌಖ್ಯ ಮಾಡ್ತಾ ಇದ್ದಾರೆ. ಟಚ್ ಅನ್ನೋ ಒಂದು ಪದವನ್ನ ನೀವು ಕೇಳಿರ್ತೀರಿ. ಅನೇಕ ಸ್ವಸ್ಥ ಮಾಡುವಂತ ಬೋಧಕರು ಟಚ್ ಇನ್ ದ ನೇಮ್ ಆಫ್ ಜೀಸಸ್ ಅಂತಾರೆ. ಇಲ್ಲಿ ನೋಡೋದಾದ್ರೆ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಎಂಬ ಪದವನ್ನ ಉಚ್ಚಾರಣೆ ಮಾಡಿ ಏನ್ ಮಾಡ್ತಾರೆ, ಎಲ್ಲವನ್ನ ಏನ್ ಮಾಡ್ತಾರೆ, ಸೌಖ್ಯ ಮಾಡುವುದನ್ನ ವಿಡಿಯೋವನ್ನ ನೀವು ಇವಾಗ ತಾನೇ ವೀಕ್ಷಣೆ ಮಾಡಿ. ಇಲ್ಲಿ ನಾನು ಕೇಳೋದೇನಂದ್ರೆ, ಅದ್ಭುತ ಮಾಡುವ ಈ ಒಂದು ಬೋಧಕರು ಯಾಕೆ ಅಲ್ಲೇ ಕುತ್ಕೊಂಡಿದ್ದಾರೆ? ಬನ್ನಿ, ಹಾಸ್ಪಿಟಲ್ಗೆ ಬನ್ನಿ. ಎಷ್ಟೋ ಜನ ರೋಗಗಳಿದ್ದಾರೆ, ಕುಂಟರಿದ್ದಾರೆ. ಇವರು ಅದ್ಭುತ ಕಾರ್ಯಗಳೆಲ್ಲ ನೀವು ವಿಡಿಯೋದಲ್ಲಿ ನೋಡಬಹುದು, ಫೇಸ್ಬುಕ್ ಅಲ್ಲಿ ನೋಡಬಹುದು, ಯೂಟ್ಯೂಬ್ ಅಲ್ಲಿ ನೋಡಬಹುದು. ದಿನಕ್ಕೊಂದು 10 ವಿಡಿಯೋ ಈ ಬೋಧಕರಾಗ್ತಾರೆ. ಹಂಗಾದ್ರೆ ನನ್ನ ಒಂದು ಪ್ರಶ್ನೆ ಅವ್ರಿಗೆ, ನೇರವಾಗಿ ಒಂದು ಪ್ರಶ್ನೆ, ಈ ಅದ್ಭುತ ಕಾರ್ಯಗಳು ಯಾಕೆ ನೀವು ಒಳಗೆ ಗ್ಯಾಸ್ಟ್ರಿಕ್, ಮೈಕೈ ನೋವು, ಸೊಂಟ ನೋವು, ಇಷ್ಟು ಮಾತ್ರ ದೇವರು ನಿಮ್ಗೆ ಅದ್ಭುತ ಕಾರ್ಯ ಮಾಡಲು ಶಕ್ತಿ ಕೊಟ್ಟಿದ್ದು. ಇನ್ನಾದ್ರೆ ಹುಟ್ಟು ಕುಂಟನನ್ನ ಸೌಖ್ಯ ಮಾಡಬಲ್ಲರ ನೀವು ಯೇಸುವಿನ ನಾಮದಲ್ಲಿ? ಇನ್ನಾದ್ರೆ ಕಣ್ಣಿಲ್ದಿರೋರು ಕಣ್ಣು ಬರುವಂತೆ ಮಾಡಿ. ಇನ್ನಾದ್ರೆ ಹುಟ್ಟು ಕುಂಟರಿದ್ದಾರೆ ಎಷ್ಟೋ ಜನ, ಅವರನ್ನ ಸೌಖ್ಯ ಮಾಡಬಲ್ಲರ? ಇಂಥ ಒಂದು ವಿಡಿಯೋಸ್ ಬಿಟ್ಟು ಬೇರೆ ನೀವು ಯಾವ್ದಾಗ್ತಾ ಇದ್ದೀರಾ? ಈ ಗ್ಯಾಸ್ಟ್ರಿಕ್ ನೋವುಗಳು, ಈ ಅಜ್ಜಿ ತಾತ ವಯಸ್ಸಾದಾಗ ಕೈ ಕಾಲು ಸೊಂಟ ನೋವು, ಬೆನ್ನು ನೋವು, ಇದೆಲ್ಲ ಕಾಮನ್ ಬರೋದು. ಆದ್ರೆ ಇದನ್ನ ಪ್ರಾರ್ಥನೆ ಮಾಡಿ ಔಟ್ ಇನ್ ದ ನೇಮ್ ಆಫ್ ಜೀಸಸ್, ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳಿ ನೀವೇನ್ ಮಾಡ್ತಾ ಇದ್ದೀರಾ? ಸೌಖ್ಯ ಆಯ್ತಾ ಅಂತ ಕೇಳ್ತಾರೆ. 10 ಜನರ ಮಧ್ಯದಲ್ಲಿ ಪಾಪ ಆ ಒಂದು ಅಮಾಯಕ ವ್ಯಕ್ತಿಗಳಿಗೆ ನೀವು ಮೈಕ್ ಇದ್ದಾಗ ಅವ್ರು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಕೆಲವರು ಆಲ್ರೆಡಿ ಏನ್ ತಿಳ್ಕೊಂಡ್ ಬಂದಿದ್ದಾರೆ, ನಮ್ಗೆ ಸೌಖ್ಯ ಆಯ್ತು ಅಂತ ಹೇಳ್ಕೊಂಡ್ ಬಂದಿರ್ತಾರೆ. ಈಗ ಹೇಳಕ್ಕೆ ಅವ್ರಿಗೆ ಮುಜುಗರ. ನೋವಿದ್ರೂ ಪರವಾಗಿಲ್ಲ, ಸೌಖ್ಯ ಆಯ್ತು ಫಸ್ಟ್, ಸೌಖ್ಯ ಆಯ್ತು ಫಸ್ಟ್ ಅಂತ ಹೇಳುವಂತ ಒಂದು ವಿಡಿಯೋಗಳನ್ನ ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ನಾನು ಈ ಬೋಧಕರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆ, ಒಂದು ಕುಂಟನನ್ನಾಗಲಿ, ಒಂದು ಕಿವುಡನನ್ನಾಗಲಿ, ಕಣ್ಣಿಲ್ದಿರೋರ್ನಾಗಲಿ ನೀವು ಪೂರ್ತಿಯಾಗಿ ಸೌಖ್ಯ ಮಾಡಿದ್ರೆ ನಾನು ನಿಮ್ಮ ಫಾಲೋವರ್ ಆಗ್ತೀನಿ. ಇದು ನಿಜವಾದ ಅದ್ಭುತ ಕಾರ್ಯ, ನಿಮ್ಗೆ ದೇವರ ವರವನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ನಂಬ್ತೀನಿ. ನೀವು ಸುಮ್ಮನೆ ಗ್ಯಾಸ್ಟ್ರಿಕ್, ಸೊಂಟ ನೋವು, ಶುಗರ್ ಕಾಯಿಲೆ ಕೂಡ ನೀವು ವಾಸಿ ಮಾಡುವಂತ ವಿಡಿಯೋಸ್ ಅನ್ನ ನಾನು ನೋಡ್ತಾ ಇದ್ದೀನಿ. ಶುಗರ್ ಕೂಡ ನೀವು ಪ್ರಾರ್ಥನೆ ಮಾಡ್ತೀರಾ. 6 ತಿಂಗಳು 8 ತಿಂಗಳಿಂದ ಹಲ್ಲು ನೋವಿಂದ ಬಂದಿರೋ ಯಾರನೋ ಒಂದು ಮನುಷ್ಯನು 8 ತಿಂಗಳಿಂದ ಹಲ್ಲು ನೋವಿಂದ ಇರಲು ಸಾಧ್ಯನಾ? ನಾನು ಕೇಳೋ ಒಂದು ಪ್ರಶ್ನೆ. ಇವತ್ತು ಹಲ್ಲು ನೋವು ಬಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗೋದಿಲ್ಲ, ಅಷ್ಟು ಒಂದು ಬಾಧೆ, ತಲೆನೋವು, ಏನು ತಿನ್ನಕ್ಕಾಗೋದಿಲ್ಲ. ಅಂಥದ್ದು 4 ತಿಂಗಳಿಂದ 5 ತಿಂಗಳಿಂದ ಹಲ್ಲು ನೋವಂತೆ, ಹಾಲು ನೋವು ಕೂಡ ಸೌಖ್ಯ ಮಾಡ್ತದಾರಂತೆ. ಅಲ್ರಿ, ಕ್ರೈಸ್ತವ ಇವಾಗ ಕರ್ನಾಟಕದಲ್ಲಿ ನಶಿಸಿ ಹೋಗ್ತಾ ಇದೆ. ಕ್ರೈಸ್ತವರು ಕಡಿಮೆ ಆಗ್ತಾ ಇದ್ದಾರೆ, ಬಂದಿರೋರು ಹಿಂತಿರುಗಿ ಹೋಗ್ತಾ ಇದ್ದಾರೆ. ಅಂತ ಒಂದು ಸಂದರ್ಭಗಳಲ್ಲಿ ಕರ್ನಾಟಕದಲ್ಲಿ ದಯವಿಟ್ಟು ಇಂಥ ಒಂದು ಸೌಖ್ಯ ಕೂಟಗಳು, ಇಂಥ ಒಂದು ಅದ್ಭುತ ಕಾರ್ಯಗಳು, ಇಂಥವೆಲ್ಲ ಫೇಕ್ ಅನ್ನ ದಯವಿಟ್ಟು ನಿಲ್ಲಿಸಿ ದೇವರ ವಾಕ್ಯವನ್ನ, ದೇವರ ವಚನಗಳನ್ನ ಹೇಳ್ರಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇನ್ನು ಕೆಲವು ಯೇಸು ಕ್ರಿಸ್ತನ ಅದ್ಭುತ ಕಾರ್ಯ ಮಾಡಿದೆ. ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನ ನಾವು ಒಂದೆರಡು ನೋಡೋಣ, ಯಾವ ರೀತಿ ದೇವರ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಅಂತ. ಸುಮಾರು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಒಂದು 40 ಅದ್ಭುತ ಕಾರ್ಯಗಳು ಯೇಸು ಕ್ರಿಸ್ತರು ಮತ್ತು ಅಪೊಸ್ತಲರು ಮಾಡಿರುವಂತಹ ಅದ್ಭುತ ಕಾರ್ಯಗಳು ಲಿಖಿತವಾಗಿದೆ. ಇನ್ನು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ಆದ್ರೆ ಕೆಲವು 40 ಅದ್ಭುತ ಕಾರ್ಯಗಳ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಬಹುದು. ಯೇಸು ಸ್ವಾಮಿ ಮಾರ್ಕನ ಬರೆದ ಸುವಾರ್ತೆ 8:22 ಕುರುಡನಿಗೆ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಕಣ್ಣನ್ನ ಕೊಟ್ಟಿದ್ದಾರೆ. ಹುಟ್ಟು ಕುಂಟನನ್ನು ಸೌಖ್ಯ ಮಾಡಿದ್ದಾರೆ. ಬಾರ್ತಿಮಾಯನನ್ನು ದೇವರೇನ್ ಮಾಡಿದ್ರು? ಗುಣ ಮಾಡಿದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 46, 56 ತನಕ ಸತ್ತ ಲಾಜರನನ್ನು ಕೂಡ ಯೇಸು ಸ್ವಾಮಿ ಬದುಕಿಸಿದ್ದಾರೆ. ದೇವರ ಮಕ್ಕಳೇ, ಅದೇ ರೀತಿ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ಪೇತ್ರನು ಮತ್ತು ಯೋಹಾನನು ದೇವಾಲಯಕ್ಕೆ ಹೋದಾಗ ಒಂದು ಸುಂದರ ದ್ವಾರದಲ್ಲಿ ಒಬ್ಬನನ್ನ ಏನ್ ಮಾಡ್ತಾರೆ? ಭಿಕ್ಷೆ ಬೇಡಲು ತಂದು ಕುಳಿಸಿದಾಗ ಅವನು ಭಿಕ್ಷೆ ಬೇಡುವಾಗ ಪೇತ್ರನು ಮಾತಾಡ್ತಾನೆ,
ನನ್ನ ಹತ್ರ ಸ್ವಾಮಿ ಬೆಳ್ಳಿ ಬಂಗಾರ ನೀನು ಕೊಡಲಿಲ್ಲ, ನನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತ ಆ ವಾಕ್ಯವನ್ನು ಹೇಳಿದಾಗ ಅವನು ಎದ್ದಿ ನಡೆದಿ ಕುಣಿದಾಡ್ತಾನೆ. ಆ 8ನೇ ವಚನದಲ್ಲಿ ಏನಿದೆ ಅಂದ್ರೆ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 8ನೇದರಲ್ಲಿ ಎದ್ದು ಜಿಗಿದಾಡದಂತೆ ಅವನು. ಇವತ್ತು ಅದ್ಭುತ ಕಾರ್ಯ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂದ್ರೆ 2 ಕೋಲುಗಳನ್ನ ಕೊಡ್ತಾರೆ. ಕೋಲ್ ಇಲ್ದಿರೋ ಒಂದು ಮನುಷ್ಯ, ಅಷ್ಟು ದೂರ ನಡೆಯುವಂತ ಮನುಷ್ಯ ಅಷ್ಟು ಮಾತ್ರ ನಡೀತಾರೆ. ಅವನ ಬ್ಯಾಕ್ಗ್ರೌಂಡ್ ಮತ್ತೆ ನೀವು ಟೆಸ್ಟ್ ಮಾಡಿದ್ದೀರಾ? 2 ತಿಂಗಳು 3 ತಿಂಗಳು 4 ತಿಂಗಳನ್ನು ಬಿಟ್ಟು ಆ ಮನುಷ್ಯ ಮತ್ತೆ ಪರ್ಫೆಕ್ಟ್ ಆಗಿ ನಡೀತಾ ಇದಾನೆ ಅಂತ? ಸಾಧ್ಯನೇ ಇಲ್ಲ. ಈ ರಾಮ್ ಬಾಬು ಅನ್ನೋರು ಕೂಡ ನಾನು ಚಿಕ್ಕವನಿದ್ದಾಗ ನಮ್ಮ ಒಂದು ಕೋಲಾರ ಪ್ರಾಂತ್ಯಕ್ಕೆ ಬಂದಿದ್ರು. ಆಗ ನಾನು ಒಂದು ಚರ್ಚೆ not get up, could not walk, now he's walking. Oh, Now he's walking. hallelujah. Praise the Lord. पॅरालाइज झाले तुम लोगों होते. को ताली बजाना नहीं आता है तुम लोगों तुम्ही को. लोकांना टाळ्या वाजवायला येत नाहीये Look at his smile, Richard. आणि किती सुंदर हसत आहेत Look at his smile. आणि पहा ते किती आनंदी आहे. ಆಮೆನ್. त्यांना ಇದ್ದೆ. ಆ ಚರ್ಚ್ ಅಲ್ಲಿ ಇರುವ ಒಬ್ಬ ಹುಡುಗ ಆ ರಾಮ್ ಬಾಬು ಸ್ಟೇಜ್ ಮೇಲೆ ಹೋದಾಗ ಆ ಜನರ ಒಂದು ಗೋಲಾಟಕ್ಕೆ, ಆ ಜನರ ಒಂದು ಇದಕ್ಕೆ ಆ ಹುಡುಗ ಇಲ್ಲಿಂದ ಆ ಸ್ಟೇಜ್ ಫುಲ್ಲು ನಡೆದ. ಅವನಿಗೇನೋ ಸೌಖ್ಯ ಆಗೋಯ್ತು, ದೇವ್ರು ಅದ್ಭುತ ಕಾರ್ಯ ಮಾಡಿದ್ರು ಅಂತೇಳಿ ತುಂಬಾ ಖುಷಿ ಪಟ್ಟೆ ನಾನು. ದೇವ್ರು ಏನಪ್ಪ ಇಂಥ ಒಂದು ಅದ್ಭುತ ಕಾರ್ಯ ಮಾಡಿದ್ರು, ನಾನು ಇಂಥ ವರಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕು, ದೇವ್ರು ನನಗೆ ಈ ವರ ಕೊಡಬೇಕು ಅಂತೇಳಿ ಆ ವಾರ ಎಲ್ಲ ನಾನು ಕುಂತಿ ಪ್ರಾರ್ಥನೆ ಮಾಡಿದಾಗ ಭಾನುವಾರ ಚರ್ಚ್ಗೆ ಹೋದಾಗ ಆ ಹುಡುಗ ಮತ್ತೆ ಯಥಾಸ್ಥಿತಿಯಾಗಿ ಕುಂತ್ಕೊಂಡೇ ಬಂದ. ದೇವರ ಮಕ್ಕಳೇ, ಇದೆಲ್ಲ ಅದ್ಭುತ ಕಾರ್ಯ. ಅಂದ್ರೆ ಅದ್ಭುತ ಕಾರ್ಯ ಒಂದು ಸತಿ ಒಂದು ಜೀವನದಲ್ಲಿ ಆದ್ಮೇಲೆ ಅದು ಎಂದಿಗೂ ಏನಾಗಬಾರ್ದು, ಹೋಗ್ಬಾರ್ದು ಅಂತ ಒಂದು ಅದ್ಭುತ ಕಾರ್ಯ ಮಾಡಬೇಕು. ಆಗ ಆ ಕುಂಟ, ದೇವಾಲಯದಲ್ಲಿದ್ದ ಕುಂಟ ಎದ್ದಿ ಜಿಗದನಂತೆ. ಅವನು ಯೇಸು ಕ್ರಿಸ್ತನ ಹಿಂಬಾಲಿಸಿದಂತೆ. ಗೊತ್ತಾ ನಿಮ್ಗೆ? ಅವನು ಟರ್ಕಿ ಪ್ರದೇಶದಲ್ಲಿ ಸುವಾರ್ತೆ ಸಾರದು ಅಂತೇಳಿ ಅನೇಕ ಹಿಸ್ಟ್ರಿ ಹೇಳುವಂಥದ್ದಾಗಿದೆ. ದೇವರ ಮಕ್ಕಳೇ, ಹೀಗೆ ನೋಡೋದಾದ್ರೆ ಪೌಲನು ಕೂಡ ಅದ್ಭುತ ಮಾಡ್ತಾನೆ. ಪೌಲನು ಕುಂಟನನ್ನ ಏನ್ ಮಾಡ್ತಾನೆ, ಸೌಖ್ಯ ಮಾಡುವಂತನಾಗಿದ್ದಾನೆ. ನಾವು ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 8ರಿಂದ 10 ಕಾಲಗಳಲ್ಲಿ ಏನು ವೀಕ್ನೆಸ್, ಕಾಲಗಳಲ್ಲಿ ಬಲವಿಲ್ಲದೆ ಕುಂತ ಒಂದು ಮನುಷ್ಯನನ್ನ ಅವನಿಗೆ ದೇವರು ಗುಣ ಮಾಡುತ್ತಾರೆ ಎಂಬ ನಂಬಿಕೆ ಅವನಲ್ಲಿ ಇದರಿಂದ ಏನು ಮಾಡದಂತೆ ಅವನ ಕಾಲಗಳಿಗೆ ಎದ್ದಿ ನಿಲ್ಲಿಸಿ ಪ್ರಾರ್ಥನೆ ಮಾಡಿದಾಗ ಬಲ ಬರಲಿ ಅಂತ ಬಲ ಬಂದಂತೆ, ಎದ್ದಿ ನಿಂತನಂತೆ, ಜಿಗದಾಡದಂತೆ, ಕುಣಿದಾಡದಂತೆ ಅಂತ ಒಂದು ಅದ್ಭುತಗಳನ್ನು ನಾವು ನೋಡಬೇಕು. ಏನು ಪಾಸ್ಟರ್ ಹಂಗಾದ್ರೆ ಅದ್ಭುತವನ್ನೇ ನಡೆಯೋದಿಲ್ಲ ಅಂತ ನೀವೇನ ಯೋಚನೆ ಮಾಡಿದ್ರೆ, ಇಲ್ಲ, ಯೇಸು ಕ್ರಿಸ್ತನ ಅದ್ಭುತ ಮಾಡುವ ದೇವರು. ಆದ್ರೆ ಈಗ ಈ ಫೇಕ್ ಪಾಸ್ಟರ್ಸ್ ಮಾಡ್ತಾರೋ ಅದ್ಭುತಗಳು ಯಾವ ನಿಜವಲ್ಲ. ಇದು ಒಂದು ಸೈಕಲಾಜಿಕಲ್ ಏನಂತೆ, ಜನರನ್ನ ಯಾಮಾರಿಸುವಂಥದ್ದು. ಇದನ್ನ ಯಾಮಾರಿಸಿ ಅನೇಕ ಜನರನ್ನ ಆಕರ್ಷಣೆ ಮಾಡಿ ಅವರ ಒಂದು ಪ್ರದೇಶಗಳಿಗೆ ಅವರು ಪ್ರಸಿದ್ಧವಾಗೋದಕ್ಕೋಸ್ಕರ ಇಂಥ ಒಂದು ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ನೋಡಿ, ಹಳ್ಳಿ ಜನರು, ದಲಿತ ಜನಾಂಗ, ಬಡ ಜನಾಂಗ, ಯಾರ್ರೀ ದುಡ್ಡಿಲ್ದಿರೋರು ಪಾಪ ಅನೇಕರು ಏನು ಯೇಸು ಕ್ರಿಸ್ತನನ್ನು ನಂಬಿದಾಗ ನಮಗೆ ದೇವರು ಸೌಖ್ಯ ಕೊಡ್ತಾರೆ ಅಂತೇಳಿ ಬಂದಾಗ ಅಂತ ಜನರನ್ನ ಯಾಮಾರಿಸಿ ಆ ಒಂದು ಜನರ ವೀಕ್ನೆಸ್ ಅನ್ನ ಬಂಡವಾಳವನ್ನು ಇಟ್ಕೊಂಡು ದುಡ್ಡು ಮಾಡ್ತಾರವ ಈ ಒಂದು ಕಾರ್ಪೊರೇಟ್ ಪಾಸ್ಟರ್ಸ್ ಇವರೆಲ್ಲ. ದೇವರ ಮಕ್ಕಳೇ, ವಿಶ್ವಾಸಿಗಳು ನಂಬಬೇಕಾಗಿರೋದೇನಂದ್ರೆ, ದೇವರೊಂದು ಮಾತಾಡ್ತಾರೆ, ನಿನ್ನನ್ನು ಸ್ವಸ್ಥಪಡಿಸುವ ಯೆಹೋವ ನಾನೇ ಅಂತ ಕೂಡ ದೇವರೊಂದು ವಾಕ್ಯವನ್ನು ಬರೆದಿದ್ದಾರೆ. ನಿನ್ನನ್ನು ಸ್ವಸ್ಥಪಡಿಸುವ ದೇವರು ಯೆಹೋವನೇ. ಇವತ್ತು ಇವರ ಪ್ರದೇಶದಲ್ಲಿ ದಿನಕ್ಕೊಂದು 10 ವಿಡಿಯೋನ ಹಾಕ್ತಾರೆ. ಇವರು 10 ವಿಡಿಯೋನ ಹಾಕಿದಾಗ ಡಾಕ್ಟರ್ MBBS ಏನಕ್ಕೆ ಮಾಡುವಂತ ಅವಶ್ಯಕತೆ ಇದೆಯಾ? MBBS ಮಾಡುವಂತ ಅವಶ್ಯಕತೆನೇ ಇಲ್ಲ. ಕ್ರಿಶ್ಚಿಯನ್ MBBS ಮಾಡೋ ಸ್ಟೂಡೆಂಟ್ಸ್ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಅದನ್ನ ಬಿಟ್ಬಿಡಿ. ಇವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ಇವರು ಯಾವ ತರ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ವರವನ್ನ ಪಡೆದುಕೊಂಡಿದ್ದಾರೆ. ನೀವು ಕುಂತಿ ಮೊಣಕಾಲೂರಿ 5 ವರ್ಷ 6 ವರ್ಷ ಆ ಕಷ್ಟಪಚ್ಚಿ ಅಷ್ಟು ದೊಡ್ಡ ಪುಸ್ತಕಗಳನ್ನು ಓದುವಂತ ಅವಶ್ಯಕತೆ ನಿಮಗಿಲ್ಲ. ದಯವಿಟ್ಟು ಇವರನ್ನ ಸಂಪರ್ಕಿಸಿ, ಇವರು ಮಾಡುವ ಅದ್ಭುತ ಕಾರ್ಯಗಳನ್ನ ಕೇಳಿ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳಿ. MBBS ಅನ್ನ ಕ್ವಿಕ್ ಮಾಡಿ ಬಿಟ್ಬಿಡಿ. ನೀವು ಶುಗರ್ ಇಂದ ಹಿಡಿದು, ಗ್ಯಾಸ್ಟ್ರಿಕ್ ಇಂದ ಹಿಡಿದು, ಕೈಕಾಲು ನೋವಿಂದ ಹಿಡಿದು ಎಲ್ಲವನ್ನ ಸೌಖ್ಯ ಮಾಡ್ತಾರೆ. ಅಷ್ಟು ಒಂದು ಮಿರಾಕಲ್. ನಾನು ಕೇಳುವ ಒಂದು ಪ್ರಶ್ನೆ ಡಿಸೋಜ್ ಅವ್ರಿಗೆ ಏನಂದ್ರೆ, ನಿಮ್ಮ ವೈಫ್ ಅವರಿದ್ದಾರೆ ಮತ್ತೆ ನಿಮ್ಮ ಮಗ ಇದ್ದಾರೆ, ಅವರಿಬ್ರು ಕಣ್ಣಿಗೆ ಗ್ಲಾಸ್ ಹಾಕ್ತಾರೆ. ಅವ್ರಿಗೊಂದ್ಸತಿ ಪ್ರಾರ್ಥನೆ ಮಾಡಿದ್ರೆ ದಯವಿಟ್ಟು ಅದು ಸೌಖ್ಯವಾಗುತ್ತೆ ಅಂತ ನನ್ನ ಒಂದು ನಂಬಿಕೆ. ದಯವಿಟ್ಟು ಅದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ, ದೇವರ ವಾಕ್ಯವನ್ನು ಹೇಳ್ರಿ. ಇವಾಗ ಕ್ರೈಸ್ತವ ಕರ್ನಾಟಕದಲ್ಲಿ ನಗುವಂತ ಮಾಡಿದ್ದಾರೆ.
ಈ ವಿಡಿಯೋ ಆಲ್ರೆಡಿ ನಾನು ಮಾಡೋಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನಮ್ಮ ಉಳಿಕಲ್ ನಟರಾಜ್ ಅವರು ಕೂಡ ಮಾಡಿದ್ದಾರೆ. ಕ್ರೈಸ್ತವದಲ್ಲಿ ಏನಾಗಿದೆ, ಮೂಢನಂಬಿಕೆ ತುಂಬಿಕೊಂಡಿದೆ ಅಂತ. ದೇವರ ಮಕ್ಕಳೇ, ಇವತ್ತು ಅನೇಕರು ವಿಶ್ವಾಸಿಗಳನ್ನ ನೋಡ್ಬೋದು, ವಿಶ್ವಾಸಿಗಳು ನೋಡ್ಬಿಟ್ಟು ನನ್ನ ಬೈಕೋಬಹುದು, ಏನ್ ಈ ಪಾಸ್ಟ್ ಈ ತರ ಮಾತಾಡ್ತಾರೆ, ಕ್ರೈಸ್ತವ ಇವಾಗ ಹಾಳು ಮಾಡಕ್ ಬಂದಿರೋ ಪಾಸ್ಟ್ ಇರೋ ಅಂತ ಹೇಳ್ಬೋದು. ಆದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ, ಅನ್ಯ ಜನರು ಮಾತಾಡಕ್ಕಿಂತ ಮೊದಲು, ಅನ್ಯ ಜನರು ನಮ್ಮನ್ನ ನೋಡಿ ನೆಗೆಯಕ್ಕಿಂತ ಮೊದಲು, ಯೇಸು ಕ್ರಿಸ್ತನನ್ನ ಅವಮಾನ ಮಾಡೋಕ್ಕಿಂತ ಮೊದಲು ನಮ್ಮನ್ನ ನಾವು ತಿದ್ಕೋಬೇಕು. ಇವತ್ತು ಅನೇಕ ಪಾಸ್ಟರ್ಸ್ ಇವರ ಒಂದು ಚಾನಲ್ ಬಂದಿದ್ದಾರೆ, ಇವರ ಒಂದು ವಿಡಿಯೋಸ್ ಮಾಡಿದ್ದಾರೆ, ಇವರ ಒಂದು ಚರ್ಚೆಗೆ ಬಂದಿದ್ದಾರೆ. ಯಾಕೆ ಯಾವ ಪಾಸ್ಟರ್ ಮಾತಾಡಿಲ್ಲ? ಮಾತಾಡ್ರಿ, ಸತ್ಯದ ಕಡೆ ನಿಲ್ರಿ. ಸತ್ಯವೇದ ಬೈಬಲ್ ಹೇಳೋದು ಸತ್ಯವೇದ, ಸತ್ಯವನ್ನ ಮಾತಾಡಬೇಕು, ಸತ್ಯಕ್ಕೋಸ್ಕರ ಸ್ಟ್ಯಾಂಡ್ ಆಗಿ ನಿಂತಬೇಕು. ಇನ್ನಾದ್ರೆ ನಾವು ಬೈಬಲ್ ಓದಿ ಏನು ಪ್ರಯೋಜನ, ನೀವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ನೀವು ಉಪವಾಸ ಇದ್ದು ಏನು ಪ್ರಯೋಜನ, ಹಾಡುಗಳನ್ನ ಬರೆದಿ ಆಡಿದ್ರೆ ಏನು ಪ್ರಯೋಜನ ಅಂತ ನಾನು ಕೇಳ್ತಾ ಇದ್ದೀನಿ. ದೇವರ ಮಕ್ಕಳೇ, ಸತ್ಯಕ್ಕೆ ನಿಲ್ರಿ, ಸತ್ಯವನ್ನ ಮಾತಾಡ್ರಿ, ಸತ್ಯ ಏನ್ ಹೇಳುತ್ತೆ ಅಂತ ಬೋಧನೆ ಮಾಡಿ ಅನ್ನೋದೇ ಯೇಸು ಕ್ರಿಸ್ತ ನಮ್ಗೆ ಹೇಳ್ಕೊಟ್ಟಿರೋದು. ಇವತ್ತು ವಚನಗಳನ್ನ ಬಿಟ್ಬಿಟ್ಟಿದ್ದಾರೆ, ವಾಕ್ಯವನ್ನ ಬಿಟ್ಟಿದ್ದಾರೆ. ಇವತ್ತು ಅನೇಕ ವಿಧ ತರವಾದ ಅದ್ಭುತ ಕಾರ್ಯಗಳನ್ನ ಮಾಡಲು ಏನಾಗಿದ್ದಾರೆ, ಫಾಸ್ಟ್ ರೆಡಿ ಆಗಿದ್ದಾರೆ. ಯಾಕಂದ್ರೆ ಜನಸಂದಣೆ ಜಾಸ್ತಿ ಆಗುತ್ತೆ, ಜನರು ನಮ್ಮನ್ನ ಫೇಮಸ್ ಮಾಡ್ತಾರೆ, ಅದರಿಂದ ಹಣ ಬರುತ್ತೆ, ಅದರಿಂದ ಜೀವನವನ್ನ ಏನ್ ಮಾಡಬಹುದು, ಕಟ್ಕೋಬಹುದು, ಲಕ್ಸುರಿ ಲೈಫ್. ಇದೆಲ್ಲ ಯೇಸು ಕ್ರಿಸ್ತನ ಹೇಳ್ಕೊಟ್ಟಿದ್ದು. ದೇವರ ಮಕ್ಕಳೇ, ನಾವು ಏನೋ ಒಂದು 2 ಜನ ಅದ್ಭುತ ಕಾರ್ಯ ಮಾಡಿ ಏನೋ ಇದೇನೋ ಆಗಿದೆ ನೋಡ್ರಿ ಅಂತೇಳಿ ಯಾಮರ್ಸೋದಲ್ಲ ಹಳ್ಳಿ ಜನರನ್ನ ಮತ್ತು ದಲಿತ ಬಡವರನ್ನ, ಅವ್ರ ಹತ್ರ ಹಣವನ್ನ ಲೂಟಿ ಮಾಡೋದಕ್ಕೋಸ್ಕರ ಇಂಥ ಒಂದು ಮ್ಯಾಜಿಕ್ಗಳನ್ನ ನಿಲ್ಲಿಸಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ನಾನು ಹೇಳೋದೇನಂದ್ರೆ, ವಾಕ್ಯಕ್ಕೆ ಪ್ರಿಫರೆನ್ಸ್ ಕೊಡಿ, ಸುವಾರ್ತೆಯನ್ನ ಕರೆಕ್ಟಾಗಿ ಸಾರ್ರಿ. ದೇವರು ಅದ್ಭುತ ಕಾರ್ಯವನ್ನು ಮಾಡ್ತಾನೆ. ನಮ್ಮ ಕರ್ನಾಟಕ ಒಂದು ದಿನ ರಕ್ಷಣೆಯನ್ನ ಹೊಂದುತ್ತೆ. ಇವತ್ತು ಅನೇಕರು ನಗುವಂತ ಪರಿಸ್ಥಿತಿ, ಏನಪ್ಪ ಯೇಸು ಕ್ರಿಸ್ತನ್ ಬಿಡಪ್ಪ, ಅದ್ಭುತ ಮಾಡ್ಬಿಡ್ತಾನೆ ಅವ್ರೇನು ಎಲ್ಲಿಗೂ ಹೋಗುವಂತ ಅವಶ್ಯಕತೆ ಇಲ್ಲ. ಇವತ್ತು ಮೆಡಿಸನ್, ಇದು ಹಾಸ್ಪಿಟ್ಲ್ಗಳಲ್ಲಿ ಇದೆಲ್ಲ ಪ್ರಕೃತಿಯಿಂದ ಬಂದಿದ್ದು. ಆ ಪ್ರಕೃತಿಯಲ್ಲಿ ಯಾರು ಕೊಟ್ಟಿದ್ದು? ಯೇಸು ಕ್ರಿಸ್ತನ ಕೊಟ್ಟಿದ್ದು. ಇವತ್ತೊಂದು ಮನುಷ್ಯನನ್ನ ಆಪರೇಷನ್ ಮಾಡ್ತಾರೆ, ಆಪರೇಷನ್ ಮಾಡಿದ ತಕ್ಷಣ ಹೊಲಿಗೆಗಳನ್ನ ಹಾಕ್ತಾರೆ. ಆದ್ರೆ ಆ ಹುಣ್ಣು ಆರೋದು ಡಾಕ್ಟರ್ ಕೈಯಲ್ಲ, ಒಂದು ಮೆಡಿಸನ್ ಕೈಯಲ್ಲ, ಯೇಸು ಕ್ರಿಸ್ತನ ಅನ್ನೋದನ್ನ ಗುಣಪಡಿಸೋದು. ಇವತ್ತು ಒಂದು ಹುಣ್ಣು ವಾಸಿ ಆಗ್ಬೇಕು ಅಂತ ಹೇಳಿ ಯಾವುದೋ ಒಂದು ಮೆಡಿಸನ್ ಇಲ್ಲ, ಇನ್ಫೆಕ್ಷನ್ ಕಡಿಮೆ ಆಗಬೇಕು ಅಂತಾನೆ ಡಾಕ್ಟರ್ ಬರ್ದ್ಕೊಡೋದು ಹೊರತು ಹುಣ್ಣು ವಾಸಿ ಆಗಲು ಕೊಡಲ್ಲ. ಇನ್ಫೆಕ್ಷನ್ ಕಡಿಮೆ ಆಗೋದಕ್ಕೋಸ್ಕರ ಅವ್ರು ಬರ್ದುಕೊಡ್ತಾರೆ. ಅದನ್ನ ಕೂಡಿಸೋದು ಕರ್ತನಾದ ಯೇಸು ಕ್ರಿಸ್ತನ ಅಂತ ಹೇಳ್ತಾರೆ ದೇವರ ಮಕ್ಕಳೇ. ಇವತ್ತು ಸುಮ್ಮನೆ ಗ್ಯಾಸ್ಟ್ರಿಕ್ ನನಗೆ ಸೌಖ್ಯ ಆಯಿತು, ಗ್ಯಾಸ್ಟ್ರಿಕ್ ಪ್ರಾರ್ಥನೆ ಮಾಡ್ರಿ, ತಲೆನೋವು ಪ್ರಾರ್ಥನೆ ಮಾಡ್ರಿ, ಮೈಕೈ ನೋವು, ವಯಸ್ಸಾಗಿರೋರಿಗೆ 40-50 ದಾಟಿದವ್ರಿಗೆ ಮೈಕೈ ನೋವು, ಸೊಂಟ ನೋವು, ಇದೆಲ್ಲ ಏನಾಗಿದೆ, ಒಂದು ಕಾಮನ್ ಒಂದು ಹೆಲ್ತ್ ಪ್ರಾಬ್ಲಮ್. ಅದಕ್ಕೆ ನೀವು ಡೋಲೋ 650 ಒಂದು ತಗೊಂಡ್ರೆ ಸಾಕು, ಇನ್ನಾದ್ರೆ ಪೇನ್ ಕಿಲ್ಲರ್ ಒಂದು ಮಾತ್ರ ತಗೊಂಡ್ರೆ ಸಾಕು. ಇಂಥ ಒಂದು ಪಾಸ್ಟ್ಗಳನ್ನ ದಯವಿಟ್ಟು ಹುಡ್ಕೊ ಬರಬೇಡ್ರಿ. ಇವರು ನಿಮ್ಮನ್ನ ಮೋಸ ಮಾಡುವ ಒಂಥರಾಗಿದ್ದಾರೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಅಂತಾರೆ. ಏನ್ ಔಟ್? ರೋಗಗಳು ಹೋಗ್ತಾ ಇದೆಯಾ? ಫೇಕ್ ಅದ್ಭುತ ಕಾರ್ಯಗಳನ್ನ ದಯವಿಟ್ಟು ಮಾಡಬೇಡ್ರಿ. ಈ ವಿಡಿಯೋ ಮುಖಾಂತರ ನಾನು ಕೇಳೋದೇನಂದ್ರೆ, ಕರ್ನಾಟಕ ಕ್ರೈಸ್ತ ವಿಶ್ವಾಸಿಗಳಿಗೆ ಏನ್ ಹೇಳ್ತಾ ಇದೀನಂದ್ರೆ, ದಯವಿಟ್ಟು ಇಂಥ ಒಂದು ಪಾಸ್ಟ್ಗಳನ್ನ ಬೆಂಬಲ ಕೊಡಬೇಡ. ವಾಕ್ಯವನ್ನ ಯಾರು ಬೆಂಬಲ ಕೊಡ್ತಾರೆ, ವಾಕ್ಯದಕ್ಕೆ ಯಾರು ಪ್ರಿಫರೆನ್ಸ್ ಕೊಡ್ತಾರೋ, ನಿಮ್ಮನ್ನ ನಡೆಸ್ತಾ ಇದಾರೋ, ದಯವಿಟ್ಟು ಅಂತ ಬೋಧಕರನ್ನ ನೀವು ಇಷ್ಟ ಬಿಡಿ. ಅಂತ ಒಂದು ಚರ್ಚ್ಗೆ ಹೋಗಿ ಇಂಥ ಒಂದು ಮೂಢೋತ್ವಕ್ಕೆ ಬೀಳಬೇಡ್ರಿ ಕ್ರೈಸ್ತವರು. ದಯವಿಟ್ಟು ಮೂಢೋತ್ವಕ್ಕೆ ಬೀಳಬೇಡ್ರಿ ಕ್ರೈಸ್ತವರು. ಮೂಢೋತ್ವಕ್ಕೆ ಬಿದ್ರೆ ನೀವು ಸ್ವರ್ಗ ರಾಜ್ಯವನ್ನು ನೋಡಲ್ಲ, ಯೇಸು ಕ್ರಿಸ್ತನ ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ದಯವಿಟ್ಟು ಇಂಥ ಒಂದು ಫೇಕ್ ಅನ್ನ ಬಿಡಿ. ಅನೇಕರನ್ನ ನಾವು ನೋಡ್ಕೊಂಡ್ ಬಂದಿದ್ದೀರಿ, ಆಂಧ್ರದಲ್ಲಿ ನೋಡ್ಬೋದು ನೀವು, ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ತೀರಿ ಅಂತೇಳಿ ಅನೇಕ ಫೇಕ್ಗಳು ಇವೆಲ್ಲ ಟಿವಿನಲ್ಲಿ ಕೂಡ ಬಂದಿದೆ. ಸತ್ತ ಒಂದು ಮಗನನ್ನ ಎತ್ಕೊಂಡು ಹೋಗಿ ಪಾಸ್ಟ್ ಹತ್ರ ನಿಲ್ಸಿದ್ರೆ ಆತನು ಬಂದು ಅದ್ಭುತ ಕಾರ್ಯ ಮಾಡಕ್ಕಾಗಿಲ್ಲ. ಇವೆಲ್ಲ ಸುಳ್ಳು. ಯೇಸು ಕ್ರಿಸ್ತ ನಿನಗೆ ಅದ್ಭುತ ಮಾಡ್ತಾನೆ, ಯೇಸು ಕ್ರಿಸ್ತ ನಿನಗೆ ಅದ್ಭುತ ಮಾಡ್ತಾನೆ. ನಾನು ನಂಬ್ತೀನಿ ಯೇಸು ಕ್ರಿಸ್ತನ ಅದ್ಭುತ ಮಾಡ್ತಾನೆ ಅಂತ. ಇದೇ ಒಂದು ಈ ಪಾಸ್ಟ್ರು ಒಬ್ಬೇ ನಮ್ಮ ಒಂದು ಪ್ರಾಂತ್ಯಕ್ಕೆ ಬರಲಿ, ನಾನು ಅವ್ರಿಗೆ ಏನ್ ಮಾಡ್ಕೊಡ್ತೀನಿ, ಒಂದು ವೇದಿಕೆಯನ್ನ ಸಿದ್ಧ ಮಾಡ್ಕೊಡ್ತೀನಿ. ಬನ್ನಿ, ನಾನೊಂದು 4-5 ಪೇಷಂಟ್ಸ್ ಕುಂಡ್ರನ್ನ ಕರ್ಕೊ ಬರ್ತೀನಿ. ದಯವಿಟ್ಟು ಅವ್ರೇನ ಸೌಖ್ಯ ಮಾಡಿಬಿಟ್ರೆ ನಾನು ಈತನಲ್ಲಿ ವರ ಇದೆ ಅಂತ ನಂಬುತ್ತೀನಿ, ಈತನ ಮಾಡ್ತಾ ಇರೋದು ನಿಜ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಕೊಡ್ತೀನಿ. ಅಂತ ಒಂದು ಚಾಲೆಂಜ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂತೀರಾ? ಅಂತ ಚಾಲೆಂಜ್ ಅನ್ನು ಅವ್ರು ತಗೊಂಡ್ಕೊಂತಾರ? ಕೇಳಿ ನೋಡ್ರಿ. ಅವ್ರು ಬರ್ಲಿ, ನಮ್ಮ ಪ್ರಾಂತ್ಯದಲ್ಲಿ ಅದ್ಭುತ ಕಾರ್ಯವನ್ನ ಮಾಡ್ಬಿಟ್ಟು ಹೋಗ್ಲಿ ಅಂತ ಕೇಳ್ತೀನಿ. ಈ ಒಂದು ಚಿಕ್ಕ ಒಂದು ವಿಡಿಯೋ ಕ್ರೈಸ್ತ ವಿಶ್ವಾಸಿಗಳು ಎಚ್ಚೆತ್ಕೊಳ್ಬೇಕು. ಯಾರಂದ್ರೆ ಅವ್ರನ್ನೆಲ್ಲ ಮೂಢವಾಗಿ ನಂಬೇಡ್ರಿ. ಎಲ್ಲರೂ ಕೋಟ್ ಹಾಕೊಂಡ್ಮೇಲೆ ಪಾಸ್ಟ್ ಆಗೋದಿಲ್ಲ. ಇವಾಗ ಇರೋವಂಥ ಪರಿಸ್ಥಿತಿಯಲ್ಲಿ
ಹಣವನ್ನ ಸಂಪಾದನೆ ಮಾಡಬೇಕು, ಕಷ್ಟಪಟ್ಟು ದುಡಿಯೋಕೆ ಮೈಬಾರ. ಭಕ್ತಿಯನ್ನ, ಯೇಸು ಕ್ರಿಸ್ತನ ಬೈಬಲ್ ಅನ್ನ ಹಿಡ್ಕೊಂಡು ಅನೇಕ ಏನಾಗಿದೆ ತೋಳಗಳೆದ್ದಿದೆ. ಅವು ಕುರಿ ವೇಷವನ್ನು ಹೊಚ್ಚಿಕೊಂಡಿದೆ, ನಿಮ್ಮ ಪ್ರಾಂತ್ಯಗಳಲ್ಲಿದೆ. ಹುಷಾರಾಗಿರ್ಬೇಕು. ಯಾಕಂದ್ರೆ ಇವತ್ತು ಏನೋ ಒಂದೆರಡು ಮಾತು, ಒಂದು ಸ್ಪೀಚು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಾವೇನೋ ಒಂದು ಮಾಡಿಬಿಟ್ರೆ ನಾವು ಫೇಮಸ್ ಆಗ್ತೀರಾ. ಆ ಫೇಮಸ್ ಇಂದ ಅನೇಕ ಹಣವನ್ನು ಸಂಪಾದನೆ ಮಾಡಿ ನಾನು ನನ್ನ ಮಕ್ಕಳು ಬದುಕಬೇಕು ಅಂತ ಹೇಳಿ ಅನೇಕ ವಿಶ್ವಾಸಿಗಳನ್ನ ಯಾಮಾರಿಸುವಂತ ಬೋಧಕರು ಶುರುವಾಗಿದ್ದಾರೆ. ಬೈಬಲ್ ಅನ್ನು ನೀಡಿರಿ, ವಾಕ್ಯವನ್ನ ಪರಿಶೀಲನೆ ಮಾಡ್ರಿ. ಇವ್ರು ಹೇಳ್ತಾ ಇರೋದು ಕರೆಕ್ಟಾ? ಇದು ಯಾವ ಆತ್ಮ ಈ ಅದ್ಭುತ ಯಾವ್ದು ಮಾಡಿದ್ದು ಅಂತ. ದೇವರ ಮಕ್ಕಳೇ, ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕ ಜನ ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಅನೇಕ ಸಾರಿ ನಿಮ್ಗೆ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವ್ದನ್ನು ನಂಬೇಡಿ. ಅದ್ಭುತ ಕೂಟಗಳಂದ್ರೆ ದಯವಿಟ್ಟು ಹೋಗ್ಬೇಡ್ರಿ. ವಾಕ್ಯವನ್ನು ಹೇಳ್ತೀರ ಅಂದ್ರೆ ಮಾತ್ರ ಹೋಗಿ. ಅದ್ಭುತ ಕೂಟಗಳಿಗೆ ಹೋಗ್ಬೇಡ್ರಿ, ಎಲ್ಲ ತಪ್ಪು. ನೀವು ನಾನು ಹೇಳದ್ನಲ್ಲ, ಪರಿಶೀಲನೆ ಮಾಡ್ರಿ. ಆ ಹುಡುಗನ್ ನಿಮ್ಮ ಪ್ರಾಂತ್ಯದಲ್ಲಿ ಅವನಿಗೆ ಅದ್ಭುತ ನಡೆದಿದ್ಯಾ, ಕಾಲು ಬಂದಿದೆಯಾ, ಅದೇ ವಾರ ನೋಡಿ, 2ನೇ ವಾರ ಹಂಗೆ ಇದೆಯಾ, ಅವ್ನು ನಡೀತದನ, ಇಷ್ಟು ಮಾಡಿ ಫಾಲೋ ಮಾಡ್ರಿ. ಸುಮ್ಮನೆ ಒಳಗೆ ಕಿಡ್ನಿಗಳು ಸೊರೋಗುತ್ತಂತೆ, ಲಂಗ್ಸ್ ಸೊರೋಗುತ್ತಂತೆ, ಒಳಗೆ ಅಲ್ಲ ಆಚೆ ಕೂಡ ನಡಿಬೇಕು. ಕಣ್ಣಿಲ್ದಿರೋನಿಗೆ ಸ್ಪಷ್ಟವಾಗಿ ಕಣ್ಣು ಬರಬೇಕು. ಇವರೇ ಪೆಕ್ಸ್ಗಳು ಹಾಕೊಂಡಿರ್ತಾರೆ, ಇವರೇ ಕನ್ನಡಕಗಳು ಹಾಕೊಂಡಿರ್ತಾರೆ, ಕಣ್ಣಿಲ್ದಿರೋ ಕಣ್ಣು ಬರ್ಸ್ತಾ ಇದೀನಿ ಅಂತಾರೆ. ಇವೆಲ್ಲ ನಂಬೇಡ್ರಿ ದೇವ್ರ ಮಕ್ಕಳೇ. ಎಚ್ಚೆತ್ಕೊಳ್ಳಿ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋವನ್ನ ಕರ್ನಾಟಕ ಜನತೆ ಕ್ರೈಸ್ತವ್ರಿಗೆ ಹೇಳ್ತಾ ಇದೀನಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೈಸ್ ದ ಲಾರ್ಡ್. ಆಮೆನ್.